ಟಾಡಾಂಗ್ ಟಾಡಾಂಗ್ ಟಾಡಾ ಟಾಡಾ ಟಾಡಾಡಾಂಗ್ ಡಾ. ಈಗ ಓಡ್ಸೋಣ ಇದನ್ನ. ನಾ 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 ಕಮಾನ್ 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 ಓಡೋ ಮುಂದೆ ಬಾರೋ. ಗೈಸ್, ಈ ವಿಡಿಯೋ ರಿಮೋಟ್ ಕಂಟ್ರೋಲ್ ಕಾರ್ ಇದೆಯಲ್ಲ, ಇದು ನನ್ನ ಫೇವ್ರೆಟ್ ಕಾರ್ ಆಗಿತ್ತು. ಆದ್ರೆ ಈಗ ನಮ್ಮ ಟೈಟಾನಿಯಂ ಆರ್ಮಿ ಲೆವೆಲ್ಗೆ ಇದು ಖಂಡಿತ ಸರಿ ಇಲ್ಲ. ಈಗ ನಮ್ಗೆ ಅವಶ್ಯಕತೆ ಇರೋದು ಟೈಟಾನಿಯಂ ಆರ್ಮಿ ಲೆವೆಲ್ ನ ಗಾಡಿ. ಗೈಸ್, ನಿಮಗೋಸ್ಕರ ಅಂದ್ರೆ ಟೈಟಾನಿಯಂ ಆರ್ಮಿಗೋಸ್ಕರ ನಾವು ಮಾಡಿದ್ವಿ ಒಂದು ಸಿಂಪಲ್ ಆಗಿರೋ ಟೈಟಾನಿಯಂ ಆರ್ಮಿ ಇರಿ. ಇದನ್ನ ನೀನ್ ಓಡ್ಸು, ತಗೋ ಓಡ್ಸು. ಸೊ ಗೈಸ್, ನಿಮಗೋಸ್ಕರ ಮತ್ತೆ ಜೊತೆಗೆ ಒಂದಷ್ಟು ಧಮಾಕ ಮಾಡಕ್ಕೋಸ್ಕರ ನಾವಿವತ್ತು ನಮ್ಮ ಈ ರಾಣಿನ ರಿಮೋಟ್ ಕಂಟ್ರೋಲ್ ಮಾಡಿದೀವಿ. ಹೌದು ಗೈಸ್, ಮತ್ತೆ ಈ ನಮ್ಮ ದೊಡ್ಡ ಗಾಡಿ ಇದೆಯಲ್ಲ, ಅಂದ್ರೆ ಬಿಗ್ ಬಾಯ್ ಟಾಯ್, ಇವಾಗ ಇದು ರಿಮೋಟ್ ಕಂಟ್ರೋಲ್ ಇಂದ ಓಡುತ್ತೆ. ಮತ್ತೆ ಗೈಸ್, ಈ ಗಾಡಿನ ನಾವು ಈ ರಿಮೋಟ್ ಇಂದನೂ ಓಡಿಸ್ಬೋದು, ಈ ಗಾಡಿನ ನಾವು ಈ ಎಕ್ಸ್ ಬಾಕ್ಸ್ ರಿಮೋಟ್ ಇಂದನೂ ಓಡಿಸ್ಬೋದು. ಆದ್ರೆ ಗೈಸ್, ಈ ಎಕ್ಸ್ ಬಾಕ್ಸ್ ನ ರಿಮೋಟ್ ಇದೆಯಲ್ಲ, ಇದ್ರ ರೇಂಜ್ ಅಷ್ಟೊಂದೇನು ಜಾಸ್ತಿ ಇಲ್ಲ. ಅದಕ್ಕೆ ನಾವು ಈಗ ಸಿಂಪಲ್ ಆಗಿ ಈ ಗಾಡಿನ ಈ ರಿಮೋಟ್ ಜೊತೆ ಅಟ್ಯಾಚ್ ಮಾಡಿದೀವಿ. ಮತ್ತೆ ಇದ್ರ ಹೆಲ್ಪ್ ಇಂದ ಈ ಗಾಡಿನ ಓಡಿಸ್ತೀವಿ. ಮತ್ತೆ ಜೊತೆಗೆ ಗೈಸ್, ನೀವು ನೋಡ್ಬೋದು ಇಲ್ಲಿ ಈ ಗಾಡಿ ಒಳಗಡೆ ಸೀಟ್ ಗೀಟ್ ಎಲ್ಲ ತೆಗ್ದಾಕ್ಬಿಟ್ಟಿದೀವಿ. ಡ್ರೈವರ್ಗೋಸ್ಕರ ಇದರಲ್ಲಿ ಯಾವುದೇ ರೀತಿ ಜಾಗ ಇಲ್ಲ. ನೀವು ನೋಡ್ಬೋದು ಹಿಂದ್ಗಡೆ ಯಾರಾದ್ರೂ ಕುತ್ಕೋಬಹುದು, ಆದ್ರೆ ಡ್ರೈವರ್ಗೋಸ್ಕರ ಇಲ್ಲಿ ಯಾವುದೇ ಸೀಟ್ ಇಲ್ಲ. ಸೊ ಗೈಸ್, ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ನಮ್ಮ ಗಾಡಿದು ಬ್ರೈನ್ ಇದೆ, ಆ ಕಡೆಯಿಂದ ತೋರಿಸು. ಇಲ್ಲಿ ನಮ್ಮ ಗಾಡಿದು ಬ್ರೈನ್ ಇದೆ. ಮತ್ತು ಈ ಬ್ರೈನ್ನ ಈ 2 ಬ್ಯಾಟ್ರಿಗಳಿಂದ ಪವರ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಸ್ಟೇರಿಂಗ್ ವೀಲ್ನ ನಾವು ತೆಗೆದು ಇದನ್ನ ಮೋಟಾರ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ ಈ ಗಾಡಿಯ ಬ್ರೈನ್ ಒಳಗಡೆ 4 ಐಡಿಯೋನೋ ಇದೆ. ಅವೆಲ್ಲ ಈ ಗಾಡಿ ಜೊತೆ ಪ್ರೋಗ್ರಾಮ್ಡ್ ಆಗಿದ್ದಾವೆ. ಅದ್ರ ಜೊತೆಗೇನೆ ಸುಮಾರು ಮೋಟಾರ್ ಡ್ರೈವರ್ಸ್ ಇದ್ದಾವೆ. ಅದರಿಂದ ಎಷ್ಟು ಮೋಟಾರ್ಸ್ ಇದ್ದಾವೋ ಅವೆಲ್ಲ ಓಡ್ತವೆ. ಗೈಸ್, ಹೇಳೋಕ್ಕೆ ತುಂಬ ಈಸಿ ಅನಿಸುತ್ತೆ, ಆದರೆ ಈ ಗಾಡಿನ ರಿಮೋಟ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಂದರೆ ನನಗೆ ಮತ್ತು ನನ್ನ ಟೀಮ್ಗೆ 2 ತಿಂಗಳು ಟೈಮ್ ಹಿಡಿತು. ಮತ್ತು ಈ ಗಾಡಿ ಇಂಥದ್ದೆಲ್ಲ ಮಾಡೋಕ್ಕೆ ಪರ್ಫೆಕ್ಟ್ ಆಗಿದೆ. ನೀವೇ ನೋಡಿ, ಈ ನಮ್ಮ ರಾಣಿ ಜೊತೆ ಏನೇ ಮಾಡಿದ್ರು ಎಲ್ಲದನ್ನೂ ತಡ್ಕೊಳ್ಳುತ್ತದು. ಸರಿ, ಸ್ಟಾರ್ಟ್ ಮಾಡೋಣ. ನಿಮಗೆ ಜಾಸ್ತಿ ಬೋರ್ ಓಡಿಸಲ್ಲ. ನೀವು ಬೇಗ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಈ ಥರ ಒಂದು ಗಾಡಿನ ಮಾಡಬೇಕು ಅಂತ ಕನಸಿದೆಯೋ, GT ಗಾಡಿ ರಿಯಲ್ ಆಗಿ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನನಗೆ ಆಗ್ತಿಲ್ಲ, ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಇಂಟ್ರೋ ಈಗ, ವಿಡಿಯೋನ ಲೈಕ್ ಮಾಡಿ ಬೇಗ ಬೇಗ, ಕಮಾನ್. ನಮ್ಮ ರಕ್ತದಲ್ಲೇ ಟೈಟಾನಿಯಂ ಇದೆ. ನೀವು ಇದ್ಯಾವುದನ್ನು ಮನೆಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಸರಿ, ಗಾಡಿಗೆ ಪವರ್ ಕೊಡು. ಆಲ್ರೈಟ್ ಗೈಸ್, ಹೋಗೋಣ. ಈಗ ಬ್ರೈನ್ಗೆ ಮತ್ತು ಎಲ್ಲ ಮೋಟರ್ಸ್ಗೂ ಪವರ್ ಕೊಡ್ತೀವಿ. ಸರಿಯಾಗಿ ಕೊಡು ಎಲ್ಲದಕ್ಕೂ, ಸರಿನಾ? ಬ್ರೈನ್ಗೆ ಮತ್ತು ಎಲ್ಲದಕ್ಕೂ ಪವರ್ ಕೊಡೋಣ. ಹಾಕು. ಆಲ್ರೈಟ್, ಸರಿ ಗೈಸ್, ನಾನೀಗ ನಿಮಗೆ ಇದ್ರ ಫಂಕ್ಷನ್ಸ್ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ನಾನು ಈ ಬಟನ್ನ ಆನ್ ಮಾಡಿದ ಕೂಡಲೇ ನಮ್ಮ ಗಾಡಿ ಬ್ರೇಕ್ಸ್ ಇದೆಯಲ್ಲ, ಬ್ರೇಕ್ ತೋರಿಸು. ನಮ್ಮ ಗಾಡಿ ಬ್ರೇಕ್ ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ರಿಮೋಟಿಂದನೇ ಕೆಲಸ ಮಾಡುತ್ತೆ. ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಅಲ್ಲಿ ರಿಮೋಟಿಂದ ಕೆಲಸ ಆಗ್ತಿದೆ. ಮತ್ತು ಅದೇ ಥರ ನಾನು ಇದನ್ನು ಮೇಲೆ ಎತ್ತಿದ ಕೂಡಲೇ ಗಾಡಿ ಬ್ರೇಕ್ ಎಂಗೇಜ್ ಆಗುತ್ತೆ. ಮತ್ತು ಇದು ನಮ್ಮ ಸ್ಟೇರಿಂಗ್ನ ಕಂಟ್ರೋಲ್. ನೀವು ನೋಡ್ಬೋದು, ಇಲ್ಲಿರೋ ಈ ಟೈರ್ಸು ಅವು ಕೂಡ ಮೂವ್ ಆಗ್ತಿದ್ದಾವೆ ನೋಡಿ. ನಮ್ಮ ಸ್ಟೇರಿಂಗು ಪೂರ್ತಿಯಾಗಿ ರಿಮೋಟಿಂದ ಕಂಟ್ರೋಲ್ ಆಗ್ತಿದೆ ನೋಡಿ. ನಾನು ಈ ಕಡೆ ಮಾಡಿದ ಕೂಡಲೇ ನಮ್ಮ ಟೈರ್ಗಳು ಅವು ಈ ಕಡೆ ತಿರುಗ್ತಾ ಇದ್ದಾವೆ. ನಾನಿದನ್ನು ಫ್ರೀಯಾಗಿ ಬಿಟ್ಟೆ ಅಂತಂದರೆ ಇದು ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ಗೆ ಬಂದುಬಿಡುತ್ತೆ. ಅಲ್ಲಿ ನೋಡಿ, ಬಂತು ನೋಡಿ. ಮತ್ತೆ ಆಮೇಲೆ ಆ ಕಡೆ ತಿರುಗಿಸ್ಬೇಕು ಅಂದರೆ ಹಿಂಗೆ. ಮತ್ತೆ ಜೊತೆಗೆ ಗೈಸ್, ಇದ್ರ ಬೇಸಿಕ್ ಫಂಕ್ಷನ್ಸ್ ಏನು ಬರ್ತವೆ, ಅದು ಸ್ಟೇರಿಂಗ್, ಬ್ರೇಕ್ ಮತ್ತೆ ಆಕ್ಸಿಲೇಟರ್. ಇಲ್ಲಿ ಆಕ್ಸಿಲೇಟರ್ ಕೂಡ ರಿಮೋಟ್ ಕಂಟ್ರೋಲ್ ಇಂದಾನೆ ಆಪರೇಟ್ ಆಗುತ್ತೆ. ಆದ್ರೆ ಇಲ್ಲಿ ಇಂಜಿನ್ ಅಲ್ಲೇ ನಾವು ಆ ಸಿಸ್ಟಮ್ ನ ಮಾಡಿಟ್ಟಿದೀವಿ, ಹಾಗಾಗಿ ನಾನು ಅದನ್ನ ನಿಮ್ಗೆ ಈಗ ತೋರ್ಸಕ್ಕಾಗಲ್ಲ. ಮತ್ತೆ ಅದ್ರ ಜೊತೆಗೆ ಇದ್ರ ಗೇರು, ಈ ಗಾಡಿ ಮ್ಯಾನ್ಯುಯಲ್ ಆಗಿದೆ. ಮತ್ತೆ ಜೊತೆಗೆ ನಿಮ್ಗೆ ನೆನಪಿರೋದಿಲ್ಲ ಅನ್ಸುತ್ತೆ, ನಾನು ಈ ಗಾಡಿ ಜೊತೆಗೆ ತುಂಬಾ ಕೆಟ್ಟದಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನಾವಿದನ್ನ ಏನ್ ಮಾಡಿದ್ವಿ ಅಂದ್ರೆ 70-80 ಸ್ಪೀಡಲ್ಲಿ ಓಡಿಸಿದ್ವಿ. ಮತ್ತೆ ಅದೇ ಸ್ಪೀಡಲ್ಲಿ ಗಾಡಿನ ಸೀದಾ ರಿವರ್ಸ್ ಹಾಕ್ಬಿಟ್ವಿ. ಆವಾಗ ಈ ಗಾಡಿದು ಗೇರ್ ಬಾಕ್ಸ್ ಮುರಿದೋಗ್ಬಿಡ್ತು. ಅದರಿಂದ ನಾವು ಈ ಗೇರ್ ಬಾಕ್ಸ್ನ ಆಟೋಮ್ಯಾಟಿಕ್ ಮಾಡಿಲ್ಲ, ಯಾಕಂದ್ರೆ ಇದು ಒಂದು ಟೆಕ್ನಿಕಲ್ ಹಾಕೋದು. ಏನೋ ಅದು ನಾವು ಮನುಷ್ಯರು ಮಾತ್ರ ಹಾಕೋಕ್ಕಾಗೋದು. ಮತ್ತು ಉಳಿದಿದ್ದೆಲ್ಲ ರಿಮೋಟ್ ಕಂಟ್ರೋಲ್ ಆಗಿದೆ. ಆ ಕ್ಲಚ್ಚು ಮತ್ತೆ ಆ ಗೇರು ಅವನ್ನ ನಾವಿನ್ನು ರಿಮೋಟ್ ಕಂಟ್ರೋಲ್ ಮಾಡಿಲ್ಲ. ಬೇರೆ ಗಾಡಿ ತಗೊಂಡ್ಮೇಲೆ ಅದನ್ನು ನಾವು ರಿಮೋಟ್ ಕಂಟ್ರೋಲ್ ಆಗಿ ಮಾಡ್ತೀವಿ. ಸರಿ ಗೈಸ್, ಈಗ ನಾವು ಗಾಡಿನ ಸ್ಟಾರ್ಟ್ ಮಾಡೋಣ ಮತ್ತೆ ಇದನ್ನ ರಿಮೋಟ್ ಇಂದ ಓಡಿಸೋಣ. ಒಂದ್ಸರಿ ಎಲ್ಲ ಸ್ವಿಚ್ ಚೆಕ್ ಮಾಡ್ಕೋತೀನಿ. ಆಲ್ ರೈಟ್, ಈಗ ಸ್ಟಾರ್ಟ್ ಮಾಡ್ತೀನಿ.
ಸರಿನಾ? ಓ ಹಾ, ಈಗ ಸರಿ ಇದೆ. ಆಲ್ ರೈಟ್ ಗೈಸ್, ಈಗ ನೀವು ನೋಡ್ಬೋದು ಇಲ್ಲಿ ನಮ್ಮ ಗಾಡಿ ಏನಿದೆ ಅದು ಈಗ ಪೂರ್ತಿಯಾಗಿ ಇದರ ಆಕ್ಸಿಲೇಟರ್ ಏನಿದೆ ಅದನ್ನೀಗ ಜಾಸ್ತಿ ಮಾಡ್ತೀನಿ ನೋಡಿ. ಮತ್ತೆ ಜೊತೆಗೆ ಇದನ್ನ ಆಫ್ ಮಾಡಬೇಕು ಅಂದ್ರೆ ಇದು ಆಫ್ ಕೂಡ ರಿಮೋಟ್ ಇಂದಾನೆ ಆಗುತ್ತೆ ನೋಡಿ. ನೋಡಿ, ಆಫ್ ಆಯ್ತು. ಈಗ ಪೂರ್ತಿಯಾಗಿ ರಿಮೋಟ್ ಕಂಟ್ರೋಲ್ ಆಗಿದೆಯಲ್ಲ. ಸರಿ, ಬನ್ನಿ ಈಗ ಇದನ್ನ ಪೂರ್ತಿ ಗ್ರೌಂಡ್ ಸುತ್ತ ಸುತ್ತೋಣ. ಇನ್ನೊಂದ್ಸರಿ ಇದನ್ನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಆಮೇಲೆ ಇದನ್ನ ಗ್ರೌಂಡ್ ಸುತ್ತ ಸುತ್ತಿಸ್ತೀನಿ. ಈಗ ಅವ್ರಿಗೆ ಹೆದರಿಕೆ ಆಗ್ತಿದೆ. ಗೈಸ್, ಏನಂದ್ರೆ ನಾನೇನು ಅಷ್ಟೊಂದು ಕೆಟ್ಟ ಡ್ರೈವರ್ ಅಲ್ಲ, ಆದ್ರೆ ಏನಂದ್ರೆ ಇಷ್ಟು ದೊಡ್ಡ ಗಾಡಿನ ರಿಮೋಟ್ ಇಂದ ಓಡಿಸ್ತಿರೋದು ಇದೇ ಫಸ್ಟ್. ಹಂಗಾಗಿ ನಂಗೂ ಕೂಡ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಟೈಮ್ ಬೇಕು ಕಲಿಯಕ್ಕೆ. ಯಾಕಂದ್ರೆ ನೋಡಿ, ಸ್ಟೇರಿಂಗ್ ಆದ್ರೆ ತಿರುಗಿಸ್ಬಿಡ್ಬೋದು, ಆದ್ರೆ ರಿಮೋಟ್ ಅಲ್ಲಿ ಮಾಡ್ಬೇಕಾದ್ರೆ ಇದನ್ನೆಲ್ಲ ಎಕ್ಸ್ಲೇಟರ್ ಎಲ್ಲ ಸ್ವಲ್ಪ ಅಷ್ಟೇ ಕೊಡ್ಬೇಕು. ಸ್ವಲ್ಪ ನಾವು ಸ್ಟೇರಿಂಗ್ ನ ತಿರ್ಸ್ಬೇಕು. ನೆಕ್ಸ್ಟ್ ಟೈಮ್ ನಿನ್ ಗಾಡಿಯಿಂದ ಇಳಿದ್ಬಿಡು. ಸರಿನಾ? ಇನ್ನೊಂದ್ಸರಿ ಓಡ್ಸೋಣ. ಒಬ್ರು ಕ್ಯಾಮ್ರಾ ಇಟ್ಕೊಳ್ಳಿ ಕೈಯಲ್ಲಿ. ಮಾಡ್ತೀನಿ, ಈ ಕಡೆ ಬಾ. ಇಲ್ಲಾಂದ್ರೆ ಮುಂದೆ ಹೋಗಲ್ಲ ಅದು ವಿಡಿಯೋ ಮಾಡಿಲ್ಲ ಅಂದ್ರೆ. ಹಾಗೆ ಇಲ್ಲಿ ತಗೋ. ಬಾ 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 ಬಾರ, ಈ ಕಡೆ ಬಂದ್ಬಿಡ. ಸಖತ್ ಸುತ್ತದೆ.
ಗೈಸ್ ಇವತ್ ನಂಗೆ ಹೆದರಿಕೆ ಆಗ್ತಿದೆ ಗಾಡಿ ನನಗೆ ಭಯ ಆಗ್ತಿದೆ. ನಾನು ಬರ್ತಾ ಇದ್ದೀನಿ. ಏ ನನ್ ಗಾಡಿ ನಿಲ್ಸಲ್ಲ. ಆಲ್ ರೈಟ್ ಗೈಸ್, ಗಾಡಿ ರಿಮೋಟ್ ಇಂದ ಓಡ್ತಾ ಇದೆ. ಏ ಕೂರಕ್ ಹೆದರಿಕೆ ಆಗ್ತಿದೆ. ಇನ್ನೂ ಅಷ್ಟು ಪರ್ಫೆಕ್ಟ್ ಅಲ್ಲ ನಾನು. ಆಲ್ ರೈಟ್ ಗೈಸ್, ನೀವು ನೋಡ್ಬೋದು ಇಲ್ಲಿ ಗಾಡಿಗೆ ಈಗ ಡ್ರೈವರೇ ಇಲ್ಲ. ಗಾಡಿ ಪೂರ್ತಿಯಾಗಿ ರಿಮೋಟ್ ಇಂದಾನೇ ಓಡ್ತಾ ಇದೆ. ಹೋಗ್ಲಿ. ಓಯ್ ಕ್ಯಾಮ್ರಾಮ್ಯಾನ್ ದೂರ ಹೋಗು. ಹೇಗನ್ನಿಸ್ತಿದೆ ಒಳಗೆ ಕೂತ್ಕೊಂಡು? ಮಜಾ ತುಂಬಾ ಬರ್ತಿದೆ, ಆದ್ರೆ ತೊಂದರೆ ಕೊಡ್ಬೇಡ, ನನ್ನ ಡೈವರ್ಟ್ ಮಾಡ್ಬೇಡ. ನಾನೊಂಚೂರು ಎಡ್ವರ್ಟ್ ಮಾಡಿದ್ರೆ ನೀವೆಲ್ಲ ಮೇಲ್ ಹೋಗ್ಬಿಡ್ತೀರಾ. ಭಯ ಆಯ್ತಾ? ಭಯ ಆಯ್ತಾ? ಓಯ್ ಅದಕ್ಕೆ ಹೇಳಿದ್ದಾನು ನನ್ನ ಗಮನನ ಬೇರೆ ಕಡೆ ಎಳಿಬೇಡಿ ಅಂತ. ಭಯ ಆಯ್ತಾ? ಹೆದರ್ಬೇಡಿ ಹೆದರ್ಬೇಡಿ. ಕೂತ್ಕೊಳ್ಳಿ, ಸವಾರಿ ಸಕ್ಕತ್ತಾಗಿರುತ್ತೆ. ಕೂತ್ಕೊಳ್ಳಿ, ಇಲ್ಲೇ ಓಡಿಸ್ತೀನಿ. ಆಲ್ ರೈಟ್ ಗೈಸ್, ನಾನು ಇಲ್ಲಿಂದ ಬ್ರೇಕ್ನ ಎಂಗೇಜ್ ಮಾಡಿಬಿಟ್ಟಿದ್ದೀನಿ. ಗಾಡಿನ ಆಫ್ ಕೂಡ ಮಾಡಿಬಿಟ್ಟಿದ್ದೀನಿ. ಆಲ್ ರೈಟ್ ಗೈಸ್, ಗಾಡಿ ದೂರ ಇರುತ್ತಲ್ಲ, ಅವಾಗ ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ಬೇಕು ಅಂತ ಸರಿಯಾಗಿ ಐಡಿಯಾ ಸಿಗಲ್ಲ. ಅದರಿಂದಾಗಿ ನಾನು ಈಗ ನನ್ನ ಗಾಡಿನ ಕ್ರ್ಯಾಶ್ ಮಾಡಿಬಿಟ್ಟಿದ್ದೀನಿ. ಆದರೆ ಬ್ರೇಕ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಗಾಡಿ ಏನಿದೆ ಅದು ಸರಿಯಾದ ಟೈಮಿಗೆ ನಿಂತ್ಬಿಡ್ತು. ಓ ಮೈ ಗಾಡ್ ಗೈಸ್, ನೀವು ನೋಡ್ಬೋದು ನಾನು ಇಲ್ಲಿ ತನಕ ತಿರ್ಸಿದ್ದೆ, ಆದರೆ ಈ ಹೊಂಡಕ್ಕೆ ಹೋಗಿದ್ರಿಂದ ನಮ್ಮ ಗಾಡಿ ಆಫ್ ಆಗಿಬಿಡ್ತು. ನೀವು ನೋಡ್ಬೋದು ಇಲ್ಲಿ ಗಾಡಿ ಒಳಗಡೆ ಈಗ ಯಾರೂ ಇಲ್ಲ, ಎಲ್ಲದು ರಿಮೋಟ್ ಕಂಟ್ರೋಲಿಂದಾನೇ ಆಪ್ರೇಟ್ ಆಗ್ತಿದೆ. ಸೊ ಗೈಸ್, ನಾನು ಅನ್ಕೋತೀನಿ ನಿಮಗೆ ಇದು ಟೈಟಾನಿಯಂ ಲೆವೆಲ್ನ ಈ ಗಾಡಿ ರಿಮೋಟಿಂದ ಓಡೋ ಅಂಥದ್ದು ಇದು ನಿಮ್ಗೆ ಇಷ್ಟ ಆಗಿರುತ್ತೆ. ಇವತ್ತಿನವರೆಗೂ ಈ ಗಾಡಿ ಸಿಕ್ಕಾಪಟ್ಟೆ ಧಮಾಕ ಮಾಡಿದೆ. ಸೊ ಈ ವಿಡಿಯೋಗೋಸ್ಕರ, ಈ ಗಾಡಿಗೋಸ್ಕರ ಈ ವಿಡಿಯೋನ ಲೈಕ್ ಮಾಡಲೇಬೇಕಾಗುತ್ತೆ. ಸೊ ಗೈಸ್, ಲೈಕ್ನ ಟಾರ್ಗೆಟ್ 5 ಲಕ್ಷ ಅಷ್ಟೇ. ಜಾಸ್ತಿ ಮಾಡಿದ್ರೆ ನಿಮ್ಮ ಇಷ್ಟ. ಅದು ಬಿಟ್ಟು ನಿಮ್ಮ ತಲೆಯೊಳು ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಸಜೆಷನ್ಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಅಣ್ಣ ಅದನ್ನ ಖಂಡಿತ ಮಾಡ್ತಾನೆ. ಉಳಿದಿದ್ದು ಇವತ್ತಿಗಿಷ್ಟೇ. ಲವ್ ಯು ಟೈಟಾನಿಯಂ ಆರ್ಮಿ, ಲವ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್.